ಇಂದು ಮುಂದುವರಿಯುತ್ತಾ ಚಿನ್ನ ಬೆಳ್ಳಿಯ ಮಹಾಪತನ. ರಾಕೆಟ್ ವೇಗದಲ್ಲಿ ಕೆಳಗಿಳಿದ ಚಿನ್ನ ಮತ್ತು ಬೆಳ್ಳಿ ರೇಟ್. ಇಂದು ಕೂಡ ಮುಂದುವರಿಯುತ್ತಾ ಚಿನ್ನ ಮತ್ತು ಬೆಳ್ಳಿಯ ಮಹಾಪತನ. ರಾಕೆಟ್ ವೇಗದಲ್ಲಿ ಕೆಳಗಿಳಿದ ಚಿನ್ನ ಬೆಳ್ಳಿಯ ರೇಟ್. ನಿನ್ನೆಯೊಂದೇ ದಿನ ಚಿನ್ನದ ಬೆಲೆಯಲ್ಲಿ 30,000 ರೂಪಾಯಿ ಇಳಿಕೆಯಾಗಿದೆ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1.57 ಲಕ್ಷಕ್ಕೆ ಕುಸಿತ ಆಗಿದೆ. ಬೆಳ್ಳಿ ಬೆಲೆಯಲ್ಲಂತೂ ಸಾರ್ವಕಾಲಿಕ ಕುಸಿತ. ನಿನ್ನೆಯೊಂದೇ ದಿನ ಬರೋಬ್ಬರಿ 1 ಲಕ್ಷ ರೂಪಾಯಿ ಇಳಿಕೆಯಾಗಿದೆ. ಸದ್ಯ ಕೆಜಿ ಬೆಳ್ಳಿ ಬೆಲೆ 2.99 ಲಕ್ಷ ರೂಪಾಯಿ. ಒಂದೇ ದಿನ $36 ಪತನ ಆಗಿದೆ. ಸದ್ಯ ಔನ್ಸ್ ಚಿನ್ನದ ಬೆಲೆ $78ಗೆ ಕುಸಿತ ಆಗಿದೆ. ಇಂದು ಕೂಡ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಮತ್ತಷ್ಟು ಪತನ ಆಗುವ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಚಿನ್ನ ಮತ್ತೆ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿರುವವರು ಕಂಗಾಲಾಗಿದ್ದಾರೆ. ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡಬೇಕು ಎಂದ್ಕೊಂಡವ್ರಿಗೂ ಕೂಡ ಈಗ ಶಾಕ್ ಎದುರಾಗಿದೆ. ಇಂದು ಕೂಡ ಈ ಒಂದು ಚಿನ್ನ ಬೆಳ್ಳಿಯ ಮಹಾಪತನ ಮುಂದುವರಿಯುವ ಸಾಧ್ಯತೆ ಇದೆ. ರಾಕೆಟ್ ವೇಗದಲ್ಲಿ ಚಿನ್ನ ಬೆಳ್ಳಿಯ ರೇಟ್ ಕೆಳಗಿಳಿದಿದೆ. ನಿನ್ನೆಯೊಂದೇ ದಿನ ಚಿನ್ನದ ಬೆಲೆಯಲ್ಲಿ 30,000 ರೂಪಾಯಿ ಇಳಿಕೆಯಾಗಿದೆ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1.57 ಲಕ್ಷಕ್ಕೆ ಕುಸಿತ ಆಗಿದೆ. ಇನ್ನು ಬೆಳ್ಳಿ ಬೆಲೆಯಲ್ಲಂತೂ ಸಾರ್ವಕಾಲಿಕ ಕುಸಿತ ಆಗಿದೆ. ನಿನ್ನೆಯೊಂದೇ ದಿನ ಬರೋಬ್ಬರಿ 1 ಲಕ್ಷ ರೂಪಾಯಿ ಇಳಿಕೆ ಆಗಿದೆ. ಸದ್ಯ ಕೆಜಿ ಬೆಳ್ಳಿಯ ಬೆಲೆ 2.99 ಲಕ್ಷ ರೂಪಾಯಿ ಆಗಿದೆ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಔನ್ಸ್ ಚಿನ್ನದ ಬೆಲೆಯಲ್ಲಿ $596 ಪತನ ಆಗಿದೆ. ಸದ್ಯ ಔನ್ಸ್ ಚಿನ್ನದ ಬೆಲೆ $4,732ಗೆ ಇಳಿಕೆಯಾಗಿದೆ. ಔನ್ಸ್ ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದ ಇಳಿಕೆಯಾಗಿದೆ. ಒಂದೇ ದಿನ $36 ಪತನ ಆಗಿದೆ. ಸದ್ಯ ಔನ್ಸ್ ಚಿನ್ನದ ಬೆಲೆ $78ಗೆ ಕುಸಿತ ಆಗಿದೆ. ಇಂದು ಕೂಡ ಚಿನ್ನ ಮತ್ತೆ ಬೆಳ್ಳಿ ಬೆಲೆಗಳು ಇನ್ನಷ್ಟು ಪತನ ಆಗುವ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಚಿನ್ನ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿರುವವರು ಕಂಗಾಲಾಗಿದ್ದಾರೆ. ಇನ್ನು ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡಬೇಕು ಅನ್ಕೊಂಡವರಿಗೆ ಈಗ ಶಾಕ್ ಎದುರಾಗಿದೆ. ಇಂದು ಕೂಡ ಈ ಒಂದು ಚಿನ್ನ ಬೆಳ್ಳಿಯ ಮಹಾಪತನ ಮುಂದುವರಿಯುವ ಸಾಧ್ಯತೆ ಇದೆ. ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಯಾವಾಗ ಕಡಿಮೆ ಆಗುತ್ತೆ ಅಂತ. ಎಲ್ಲರೂ ಕೂಡ ಮಧ್ಯಮ ವರ್ಗದವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು. ಆದರೆ ಈಗ ಮಧ್ಯಮ ವರ್ಗದವ್ರಿಗೆ ಇದು ಬಹಳ ಖುಷಿಯ ವಿಚಾರ ಅಂತ ಹೇಳಬಹುದು. ಯಾವ ಕ್ಷಣದಲ್ಲಿ ಬೇಕಾದರೂ ಈ ಒಂದು ಚಿನ್ನ ಬೆಳ್ಳಿಯ ರೇಟ್ ಮತ್ತೆ ಜಾಸ್ತಿ ಆಗಬಹುದು ಅಥವಾ ಕಡಿಮೆ ಕೂಡ ಆಗಬಹುದು. ಆದರೆ ಸದ್ಯಕ್ಕೆ ಈ ಒಂದು ಚಿನ್ನ ಬೆಳ್ಳಿಯ ರೇಟ್ ಕಡಿಮೆಯಾಗಿದೆ. ನಿನ್ನೆ ಒಂದೇ ದಿನ ನೀವು ಗಮನಿಸ್ತಾ ಹೋದರೆ ಬಹಳ ಕಡಿಮೆ ಆಗಿದೆ. ಇನ್ನು ಚಿನ್ನದ ಬೆಲೆಯಲ್ಲಿ 30,000 ರೂಪಾಯಿ ನೆನೆ ಇಳಿಕೆ ಆಗಿದೆ. ಮತ್ತಷ್ಟು ಇಳಿಕೆ ಆಗಬಹುದು. ಅದರಿಂದ ಮಧ್ಯಮ ವರ್ಗದವ್ರಿಗೆ ಖುಷಿಯ ವಿಚಾರ ಅಂತ ಹೇಳ್ಬೋದು. ಆದರೆ ಒಂದು ವೇಳೆ ಮತ್ತೆ ಏನಾದರೂ ಏರಿಕೆಯತ್ತ ಸಾಗಿದ್ರೆ ಮಧ್ಯಮ ವರ್ಗದವ್ರಿಗೆ ಮತ್ತೆ ತಲೆ ಬಿಸಿ ಶುರುವಾಗುತ್ತೆ. ಈಗ ಏನು ಕಡಿಮೆ ಆಗಿದೆ, ಈ ಒಂದು ಸಂದರ್ಭದಲ್ಲಿ ನೀವು ಚಿನ್ನ ಬೆಳ್ಳಿಯನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಅನುಕೂಲ ಆಗಬಹುದು. ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈ ಒಂದು ರೇಟ್ ವಿಚಾರವಾಗಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಏನಾದರೂ ನೀವು ಚಿನ್ನವನ್ನು ಪರ್ಚೇಸ್ ಮಾಡಬೇಕು ಅಥವಾ ಬೆಳ್ಳಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇದು ಬಹಳ ಒಂದು ಸೂಕ್ತವಾದ ಸಮಯ ಅಂತ ಹೇಳಬಹುದು. ನಿನ್ನೆಯೊಂದೇ ದಿನ ಬರೋಬ್ಬರಿ 1 ಲಕ್ಷ ರೂಪಾಯಿ ಇಳಿಕೆ ಆಗಿದೆ ಬೆಳ್ಳಿ ಬೆಲೆಯಲ್ಲಿ. ಸದ್ಯ ಕೆಜಿ ಬೆಳ್ಳಿಯ ಬೆಲೆ 2.99 ಲಕ್ಷ ರೂಪಾಯಿ ಇದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಔನ್ಸ್ ಚಿನ್ನದ ಬೆಲೆಯಲ್ಲಿ $596 ಪತನ ಆಗಿದೆ. ಸದ್ಯ ಔನ್ಸ್ ಚಿನ್ನದ ಬೆಲೆ $4,732ಗೆ ಇಳಿಕೆಯಾಗಿದೆ. ಔನ್ಸ್ ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರೀ ಪ್ರಮಾಣದ ಇಳಿಕೆಯಾಗಿದೆ. ಒಂದೇ ದಿನ $36 ಪತನ ಆಗಿದೆ. ಸದ್ಯ ಔನ್ಸ್ ಚಿನ್ನದ ಬೆಲೆ $78ಗೆ ಕುಸಿತ ಆಗಿದೆ. ಇವತ್ತು ಕೂಡ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಇನ್ನಷ್ಟು ಪತನ ಕಾಣುವ ಸಾಧ್ಯತೆ ಇದೆ. ಆದರೆ ಇವಾಗ ಭಯ ಆಗ್ತಾ ಇರೋದು ಯಾರಿಗೆ ಅಂತಂದರೆ, ಈಗ ಕೆಲವೊಂದಿಷ್ಟು ಹೂಡಿಕೆ ಮಾಡಿರ್ತಾರೆ ಈ ಶೇರ್ ಮಾರ್ಕೆಟ್ ಆಗಿರ್ಬೋದು, ಕೆಲವೊಂದಿಷ್ಟಲ್ಲಿ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟ್ ಮತ್ತೆ ಜಾಸ್ತಿ ಆಗ್ಬೋದು ಅಂತ ಯಾರೆಲ್ಲ ಹೂಡಿಕೆ ಮಾಡಿರ್ತಾರೆ ಅವ್ರಿಗೆ ಬಹಳ ಟೆನ್ಷನ್ ಆಗ್ತದೆ. ಯಾಕೆಂದರೆ ನಿನ್ನೆ ಒಂದೇ ದಿನ ಚಿನ್ನದ ಬೆಲೆಯಲ್ಲಿ 30,000 ರೂಪಾಯಿ ಇಳಿಕೆ ಆಗಿದೆ. ಜೊತೆಗೆ ಬೆಳ್ಳಿಯ ಬೆಲೆಯಲ್ಲಿ 1 ಲಕ್ಷ ರೂಪಾಯಿ
ಕಡಿಮೆ ಆಗಿದೆ ಅಂತಂದರೆ ಬಹಳ ಟೆನ್ಷನ್ನಲ್ಲಿದ್ದಾರೆ. ಜೊತೆಗೆ ಈಗ ಚಿನ್ನ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಬೇಕು ಅಂತ ಯಾರೆಲ್ಲ ಪ್ಲಾನ್ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಇದೊಂದು ಶಾಕಿಂಗ್ ನ್ಯೂಸ್. ಆದರೆ ಮಧ್ಯಮ ವರ್ಗದವ್ರಿಗೆ ಬಹಳ ಖುಷಿಯ ವಿಚಾರ ಇದು.